ಬನ್ನಿ ಚಿಕ್ಕದೇವಮ್ಮನ ಬೆಟ್ಟಕ್ಕೆ ಹೋಗೋಣ, ಬೆಟ್ಟದಮ್ಮನ ದರ್ಶನ ಪಡೆಯಲು ಹರ್ಷದಿ ನಡೆಯೋಣ. ಎಲ್ಲರೂ ಬನ್ನಿ ಚಿಕ್ಕದೇವಮ್ಮನ ಬೆಟ್ಟಕ್ಕೆ ಹೋಗೋಣ, ಬೆಟ್ಟದ ತಾಯಿಯ ದರ್ಶನ ಪಡೆದು ಹರ್ಷದಿ ಬಾಳೋಣ. ಬೆಟ್ಟಕ್ಕೆ ಹೆಚ್ಡಿಕೋಟೆ ಮತ್ತು ಸರಗೂರು ತಾಲೂಕಿನ ಜನರ ಆರಾಧ್ಯ ದೈವ ಆಗಿರುವ ಶ್ರೀ ಚಿಕ್ಕದೇವಮ್ಮನವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯುತ್ತಿದೆ. ಸರಗೂರು ತಾಲೂಕಿನ ಪುರದಕಟ್ಟ ಬಳಿ ನೆಲೆಸಿರುವ ಶ್ರೀ ಚಾಮುಂಡೇಶ್ವರಿ ಸಹೋದರಿ ಶ್ರೀ ಚಿಕ್ಕದೇವಮ್ಮ ತಾಯಿಯ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬರುತ್ತಿದೆ. ಜಾತ್ರಾ ಮಹೋತ್ಸವದ ಅಂಗವಾಗಿ ತಾಲೂಕಿನ ಪ್ರಸಿದ್ಧ ಶ್ರೀ ಚಿಕ್ಕದೇವಮ್ಮ ಬೆಟ್ಟದಲ್ಲಿ ಚಿಕ್ಕದೇವಮ್ಮನವರಿಗೆ ಬೆಳಗ್ಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಅಲ್ಲಿಂದ ಬೆಟ್ಟದ ತಪ್ಪಲಲ್ಲಿ ಕಬಿನಿ ನದಿ ದಂಡೆಯಲ್ಲಿರುವ ಆಲ್ಗಡ್ಡವರೆಗೆ ಅಮ್ಮನವರನ್ನು ಮೆರವಣಿಗೆ ಮೂಲಕ ತೆಗೆದುಕೊಂಡು ಹೋಗಲಾಯಿತು. ನಂತರ ನದಿ ಮಧ್ಯ ಭಾಗದಲ್ಲಿರುವ ಜಪ್ಪದ ಕಟ್ಟೆಯಲ್ಲಿ ವಿಶೇಷ ಪೂಜೆ ಮಾಡಿ ಹಾಲ್ಗಡ ಜಾತ್ರೆ ನಡೆಸಲಾಯಿತು. ಇನ್ನು ಯುಗಾದಿ ಹಬ್ಬದ ಪ್ರಯುಕ್ತ ಅಮ್ಮನ ಮಡಿಲು ಸೇವಾ ಟ್ರಸ್ಟ್ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವದ ವತಿಯಿಂದ ಆಲ್ಗಡ ಹತ್ತಿರ ಸಾರ್ವಜನಿಕರಿಗೆ ಹಾಗೂ ಭಕ್ತಾದಿಗಳಿಗೆ ಮಜ್ಜಿಗೆ ಹಾಗೂ ಕುಡಿಯುವ ನೀರು ವಿತರಿಸಲಾಯಿತು. ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವದ ರಾಜ್ಯ ಕಾರ್ಯಾಧ್ಯಕ್ಷರಾದ ಹಾಗೂ ಅಮ್ಮನ ಮಡಿಲು ಸೇವಾ ಸಂಸ್ಥೆಯ ಸಂಸ್ಥಾಪಕರು ಆದಂತಹ ವೈಎಲ್ ನವೀನ್ ಕುಮಾರ್ ನೇತೃತ್ವದಲ್ಲಿ ಸುಮಾರು 8,000ಕ್ಕೂ ಅಧಿಕ ಜನರಿಗೆ ಮಜ್ಜಿಗೆ ಹಾಗೂ ಕುಡಿಯುವ ನೀರು ವಿತರಿಸಲಾಯಿತು. ದೂರದ ಊರುಗಳಿಂದ ಬಂದು ನೆತ್ತಿ ಸುಡುವ ಬಿಸಿಲಿನಿಂದ ಬಸವಳೆದಿದ್ದ ಜನ ಮಜ್ಜಿಗೆ ನೀರು ಕುಡಿದು ದಣಿವು ನೀಗಿಸಿಕೊಂಡರು. ಇನ್ನು ಎಂಥದಿಲ್ಲ, ಡೋಲೋ 650 ಮಾತ್ರೆ, ಬಿಸಿರಾಗಿ ಹಿಟ್ಟು, ಕೊರೋನಾದವರಿಗೆ ಅದೇ ಹೇಳ್ಬಿಟ್ಟು ಬರ್ತದ ಸಾರ್. ಹೋದ ವರ್ಷ ಎಲ್ಲ ಆಂಟಿಯರಿಗೆ ಬಂತು, ಈ ವರ್ಷ ಐಕ್ಳಿಗೆ ಹುಡುಗರಿಗೆ ಬಂತು, ಆಮೇಲೆ ಹೊಟ್ಟೆಯೊಳಗಿರೋ ಕೂಸಿಗೆ ಬರುತ್ತೆ. ಹೀಗೆ ತಮ್ಮ ಸ್ಟೈಲಲ್ಲಿ ಡೈಲಾಗ್ ಹೊಡೆದು ಫೇಮಸ್ ಆಗಿರುವ ನಟಿ ಶಶಿರೇಖಾ ಕೂಡ ಜಾತ್ರೆಗೆ ಆಗಮಿಸಿ ಮಜ್ಜಿಗೆ ಕುಡಿದ್ರು. ಈ ವೇಳೆ ಅಮ್ಮನ ಮಡಿಲು ಸೇವಾ ಟ್ರಸ್ಟ್ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವದ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಎಲ್ಲರಿಗೂ ನಮಸ್ತೆ. ಇವತ್ತು ಯುಗಾದಿ ಹಬ್ಬದ ರೈತ ಚಿಕ್ಕಮ್ಮ ಚಿಕ್ಕದೇವಿ ಬೆಟ್ಟದಲ್ಲಿ ಜಾತ್ರಾ ಮಹೋತ್ಸವ ಇತ್ತು. ನಾವಿಲ್ಲೇ ಪಕ್ಕ ಹೆಚ್ಡಿಕೋಟೆ ಇರೋದ್ರಿಂದ ಇಲ್ಲಿ ಬಂದಿದ್ದು. ಅಮ್ಮನ ಮಡಿಲು ಸೇವಾ ಟ್ರಸ್ಟ್ ರೈತ ಪರ್ವ ಇಂದ 8,000 ಜನಕ್ಕೆ ಇಲ್ಲಿ ಮಜ್ಜಿಗೆ ವಿತರಣೆ ಮಾಡ್ತಾ ಇದ್ರು. ತುಂಬಾ ಬಿಸಿಲಿರೋದ್ರಿಂದ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಯಾರೆಲ್ಲ ಮಜ್ಜಿಗೆ ಕುಡಿದು ದಣವಾರಿಸ್ಕೊಂಡಿದ್ದಾರೆ ಅವ್ರ ಕಡೆಯಿಂದ ನಾನು ಥ್ಯಾಂಕ್ಸ್ ಹೇಳ್ತೀನಿ ಸರ್. ನಿಮ್ಮ ಅಮ್ಮನ ಮಡಿಲು ಮತ್ತೆ ರೈತ ಪರ್ವ ಸಂಘಕ್ಕೆ ಒಳ್ಳೆದಾಗಿದೆ ಸರ್. ಪ್ರತಿ ವರ್ಷ ಚಿಕ್ಕಮ್ಮ ದೇವಿಯ ಜಾತ್ರೆ ದಿನದಂದು ಅಮ್ಮನ ಮಡಿಲು ಸೇವಾ ಟ್ರಸ್ಟ್ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವದ ವತಿಯಿಂದ ಮಜ್ಜಿಗೆ ಹಾಗೂ ಪಾನಕ ನೀಡುತ್ತಾ ಬರುತ್ತಿರುವುದಾಗಿ ರೈತ ಪರ್ವದ ರಾಜ್ಯ ಕಾರ್ಯಾಧ್ಯಕ್ಷ ಹಾಗೂ ಅಮ್ಮನ ಮಡಿಲು ಸೇವಾ ಟ್ರಸ್ಟ್ ಸಂಸ್ಥಾಪಕರು ಆಗಿರುವ ನವೀನ್ ಕುಮಾರ್ ವೈಯಲ್ ಹೇಳಿದರು.
ನಾವು ಅಮ್ಮನ ಮಡಿಲು ಅಂತ ಒಂದು ಟ್ರಸ್ಟ್ ಮಾಡ್ಕೊಂಡು ನಮ್ಮ ಸ್ನೇಹಿತರೆಲ್ಲ ಎರಹಳ್ಳಿ HD ಕೋಟೆ ಟ್ರಸ್ಟ್ ಅವರು. ಹಾಗಾಗಿ ವರ್ಷ ನಾವು ಚಿಕ್ಕನ ಬೆಟ್ಟಕ್ಕೆ ಬರೋಂಥ ರೈತ ಭಕ್ತಾದಿಗಳು ಎಲ್ಲರಿಗೂ ನಾವು ವರ್ಷ ಹೋದ ವರ್ಷ 8,000 ಜನ ಕೊಟ್ಟಿದ್ದೆ, ಈ ವರ್ಷ 10,000 ಜನಕ್ಕೆ ಕೊಡುವಂಥ ಒಂದು ಕಾರ್ಯಕ್ರಮ ಕೊಟ್ಟಿದ್ದೆ. ದೇವರು ನಮಗೂ ಆಚಾರ ಇನ್ನು ಮುಂದಿನ ವರ್ಷ ಒಂದು 15,000 ಜನಕ್ಕೆ ನಮ್ಮ ಮಜ್ಜಿಗೆ ನೀರು ಪಾಂಕ ಎಲ್ಲ ವಿತರಣೆ ಮಾಡೋಕ್ಕೆ ನಾವು ಭಾಳ ಆಸಕ್ತಿಯಿಂದ ಮಾಡಿದ್ವಿ. ನಮ್ಮ ಅಮ್ಮನ ಮಡಿಲು ಸೇವಾ ಟ್ರಸ್ಟ್ ವತಿಯಿಂದ ನಾವು ನಮ್ಮ ಸ್ನೇಹಿತರು ಬಳಗೆಲ್ಲ ಸೇರಿ ಮಾಡ್ತೇವೆ. ನೋಡಿ, ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಆಲ್ರೆಡಿ ಇಲ್ಲಿ ರೈತ ಸಂಘ ರೈತ ಪರವದಿಂದ ಅಮ್ಮನ ಮಡಿಲು ಸೇವಾ ಟ್ರಸ್ಟ್ ವತಿಯಿಂದ ಜನರಿಗೆ ಉಚಿತವಾಗಿ ಮಜ್ಜಿಗೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಎಲ್ಲರೂ ಒಳ್ಳೆಯದಾಗಲಿ. ಈ ವೇಳೆ HD ಕೋಟೆ ಪುರಸಭೆ ಸದಸ್ಯ ಹರೀಶ್ಗೌಡ ವೈಯರ್, ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವದ ತಾಲೂಕು ಯುವ ಅಧ್ಯಕ್ಷ ಸಿದ್ದಲಿಂಗೇಗೌಡ ಹೈರಿಗೆ, ವಿಶ್ವಕರ್ಮ ಜನಾಂಗದ ಮುಖಂಡರಾದ ನಾಗೇಸ್ತಿ, ಮುಸ್ಲಿಂ ಸಮಾಜದ ಮುಖಂಡರಾದ ಮೋಸಿನ್ ಶರೀಫ್, ಯರಳಿ ಗ್ರಾಮದ ರೇವಣ್ಣ, ರಘುಹರ್, ಸತೀಶ್ AJ ಕೋಟೆ, ಜೀವನ್ ಗೌಡ, ಚಂದನ್, ರಾಜೂರು ಗ್ರಾಮದ ಸಿದ್ದು, ಹರ್ಷ, ಸುಲ್ತಾನ್, ಶಂಕರ್, ನಿತಿನ್, ಯೋಗೇಶ್, ನಾಗೇಂದ್ರ ಹಾಗೂ ಅಮ್ಮನ ಮಡಿಲು ಸೇವಾ ಟ್ರಸ್ಟ್ನ ಸದಸ್ಯರು ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವದ ಸದಸ್ಯರು ಉಪಸ್ಥಿತರಿದ್ದರು. ಸರ್ಗೂರಿನಿಂದ ಶ್ರೀಕಂಠ ಹಿರೇಹಳ್ಳಿ, ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.